ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ನಡೆದ ನಂತರದಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇತ್ತು. ಸರ್ಕಾರ ಒಂದಷ್ಟು ಷರತ್ತನ್ನು ಕೊಟ್ಟು ಅನುಮತಿ ಕೊಟ್ಟ ನಂತರ ಕೆಎಸ್ಸಿಎ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಫೆಬ್ರವರಿ 28ರೊಳಗೆ ಎಲ್ಲ ಕಾಮಗಾರಿ ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಉದ್ಘಾಟನಾ ಪಂದ್ಯ ಸೇರಿ ಒಟ್ಟು 7 ಪಂದ್ಯಗಳನ್ನು ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿಲ್ಲ. ಈ ಮಧ್ಯೆ ಭಾರತದ ನೆಲದಲ್ಲಿ ಟಿ20 ವಿಶ್ವಕಪ್ ಪಂದ್ಯ ಆಡಲು ಒಪ್ಪದ ಬಾಂಗ್ಲಾದೇಶಕ್ಕೆ ಐಸಿಸಿ ಶಾಕ್ ಕೊಟ್ಟಿದೆ. ಬಾಂಗ್ಲಾ ಬದಲು ಬೇರೊಂದು ತಂಡಕ್ಕೆ ಅವಕಾಶ ಕೊಡೋದಕ್ಕೆ ಅವರು ಮತದಾನ ಮಾಡಿದ್ರು. ಅದರಲ್ಲಿ 14 ಬಾಂಗ್ಲಾ ವಿರುದ್ಧ ಬಾಂಗ್ಲಾ ಪರ 2 ಮತಗಳು ಬಿದ್ದಿವೆ. ಬಾಂಗ್ಲಾ ಬದಲು ಸ್ಕಾಟ್ಲೆಂಡ್ ಆಡೋದಕ್ಕೆ ತಯಾರಿ ನಡೆಸಿಕೊಂಡಿದೆ. ನಿರ್ಧಾರ ಕೈಗೊಳ್ಳೋದಕ್ಕೆ 1 ದಿನ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಈ ಮಧ್ಯೆ ಬಾಂಗ್ಲಾ ಜೊತೆಗೆ ನಾವಿರ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದ್ದು, ಇಲ್ಲಿ ಆಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡಿದೆ. ಏನು ಅಂತಂದ್ರೆ ಅವರು ತಮ್ಮ ಎಲ್ಲಾ ಮ್ಯಾಚ್ಗಳನ್ನು 7 ಹೋಮ್ ಮ್ಯಾಚಸ್ 7 ಹೋಮ್ ಗೇಮ್ಸ್ ಅದನ್ನ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಬೇಕು ಅಂತ ಕೋರ್ಕೊಳ್ತೀನಿ. ಇವಾಗ the ball is in the RCB's court. I also hope that RCB also get involved and engage with the government for smooth conduct of the matches. The owners, the responsibility is on the Royal Challengers Bengaluru team. Have a dialogue, meaningful dialogue with the ಅಲ್ಲ ಅವ್ರ ಹೆಸರೇ ಬೆಂಗಳೂರು, ಅವ್ರು ಇಲ್ಲ ಆಡಲ್ಲ ಬೇರೆ ಕಡೆ ಆಡ್ತೀವಿ ಅಂದ್ರೆ ಹೆಸರು ಇಟ್ಕೋಬೇಡ, ನಮ್ಮ ಸಿಟಿ ಕ್ರಿಕೆಟ್ ಟೀಮ್ ಬೇಡ ಅಂತ ಹೇಳ್ಬೇಕಷ್ಟೇ. ಹೆಸರೇ ಬೆಂಗಳೂರು, ಇಲ್ಲ ಆಡಲ್ಲ ಅಂದ್ರೆ ಹೇಗೆ? ಮತ್ತು ಅದ್ರದ್ದು ಕಂಪನಿ ವ್ಯವಹಾರನೂ ಇಲ್ಲಿ ಇದೆ ಒಂದಷ್ಟು, ಏನು ಸ್ವಲ್ಪ ಅಲ್ಲ, ಅದು ಇಂಟರ್ನ್ಯಾಷನಲ್ ಕಂಪನಿ ಒಪ್ಕೋತೀನಿ, ಬೇರೆ ವಿಚಾರ. ನೋಡೋದು ಏನು ಮಾಡ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹತ್ರ ಅದೇನೋ ಮಾಘಮೇಳದಲ್ಲಿ ಬದರಿನಾಥ ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮಿ ಯಾರಿಗೂ ಗಂಗಾ ಸ್ನಾನ ಮಾಡೋಕ್ಕೆ ಪೊಲೀಸರು ಜಾಗ ಕೊಡಲಿಲ್ವಂತೆ. ಅದಕ್ಕೆ ಅವರೆಲ್ಲ ಇವಾಗ ಪ್ರತಿಭಟನೆ ಮಾಡಿದಾರಂತೆ, ಕೆಲವರೆಲ್ಲ ಸಾಧುಗಳು ಸೇರಿಕೊಂಡು. ಬಟ್ ಈಗ ಅಲ್ಲಿ ಬರ್ತಿರೋ ಹೊಸ ರಿಪೋರ್ಟ್ಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಏನೋ ಅವರಿಗೆ ತಡೆಯಾಜ್ಞೆ ಕೊಟ್ಟಿದೆಯಂತೆ, ನೀವು ಶಂಕರಾಚಾರ್ಯ ಅನ್ನೋದನ್ನು ಬಳಸ್ಕೂಡ್ದು ಅಂತ. ಆದರೆ ಅವ್ರು ಹೇಳ್ತಾರೆ ಪಟ್ಟಾಭಿಷೇಕಕ್ಕೆ ನಮಗೆ ತಡೆ ಇರೋದು ಹೆಸರಿಗಲ್ಲ ಅಂತ, ಅವ್ರ ಪರವಾಗಿ. ಹಂಗಲ್ಲ, ಈಗ ಹೆಸರೇ ಶಂಕರಾಚಾರ್ಯ ಅಂತ ಇಟ್ಕೊಬಿಟ್ರೆ ಏನು ಮಾಡಬೇಕು ಸುಪ್ರೀಂ ಕೋರ್ಟು? ಎಸ್, ಹಂಗಾಗತ್ತೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಏನೋ ಅಲ್ಲಿ ಆ ಮಠಗಳದ್ದೇನೋ ರಾಜಕಾರಣದ ಗಲಾಟೆ ಇದ್ದಂಗಿದೆ. ಮತ್ತು ಈ ಸ್ವಾಮೀಜಿ ಬಂದ ಕೂಡಲೇ ಅಖಿಲೇಶ್ ಯಾದವ್ ಅವ್ರಿಗೆ ಫೋನ್ ಮಾಡಿ ಮಾತಾಡೋದು ಎಲ್ಲ ಇದೆಯಂತೆ. ಕಾಂಗ್ರೆಸ್ನವರು ಇವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರದ್ದು ಮಾತ್ರ ಭಾಳ ಮಜಾ ಇದೆ. ಕಾಂಗ್ರೆಸ್ನ ಪವನ್ ಖೇರಾ ಕೇಳ್ತಾರಂತೆ, ಸಾಧು ಸಂತರನ್ನು ಹೀಗೆ ನಡೆಸ್ಕೊಳ್ಳೋದ. ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿ ಕೇಳಿ, ರಾಘವೇಂದ್ರ ಸ್ವಾಮಿಗಳ ಫೋಟೋ ತೋರಿಸಿದಾಗ ಏನು ಮಾಡಿದ್ರು ಆ ಮಹಾಸಂತನಿಗೆ ಅಂತ ಕೇಳಿ. ಹೇಗೆ ಬೇಡವಾ? ಇಲ್ಲದು ಅನ್ಸಲ್ವಾ? ಬೇಡವಾ? ಬೇಡ ಬಿಡಿ, ಸುಮ್ಮನೆ ಯಾಕೆ ತರಲೆ ಮಾಡೋದು, ಬಿಟ್ಬಿಡಿ, ಮುಂದಕ್ಕೆ ಹೋಗೋಣ, ನಡೀರಿ, ನಡೀರಿ, ಮುಂದಕ್ಕೆ ಹೋಗೋಣ, ಸಾಕು ಸುದ್ದಿ. ಏನಿದೆಲ್ಲ ಇದೆಲ್ಲ ಕೇಳೋ ಪ್ರಶ್ನೆನಾ? ಅದು ಯಾಕೆ ಕೇಳಬಾರ್ದು ಸರ್? ಇವ್ರದೇ ಪಕ್ಷದಲ್ಲಿ ಹಿಂಗೆ ಕೇಳೋ ಪ್ರಶ್ನೆ. DMK ಹೇಳ್ದಂಗೆ ಹಿಂದೂಗಳಿಗೆ ಭಾಳ ಮಾಡಿದ್ದೇವೆ. ಅಯ್ಯೋ ಕತೆ. ಆಗಲಿ, ಇರಲಿ, ಒಳ್ಳೇದು. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.